ರಾಮನಗರ ಜಿಲ್ಲೆ ಒಳಗೆ ಈ ಬಿಡದಿ ಸಿಟಿ ಮಾಡೋ ವಿಚಾರದೊಳಗೆ ಎಲ್ಲ ಬಿಜೆಪಿ ಮತ್ತೆ ಜೆಡಿಎಸ್ ಕಾಂಗ್ರೆಸ್ ಈ ಮೂರು ಜನನು ಗೊಂದ ಮಾಡ್ಕೋತಾ ಇರೋದು ಈ ಕರ್ನಾಟಕದ ಜನತೆಗೆ, ಈ ಜಿಲ್ಲೆ ಜನಕ್ಕೆ ಎರಡಿಗೂ ಬಹಳಷ್ಟು ಗೊಂದಲ ಆಗೋಗಿದೆ. ಈ ಗೊಂದಲ ಆಗಿರುವಂತ ವಿಚಾರವನ್ನ ಪೂರ್ಣವಾಗಿ ನಾವುಗಳು ಮತದಾರರು ಅರ್ಥ ಮಾಡ್ಕೋಬೇಕಾದ ಬಹಳಷ್ಟಿದೆ. ಯಾಕೆ ಈ ಬಿಡದಿ ಒಳಗೆ ದೇವೇಗೌಡರ ಮನೆಯವರು ರಾಮನಗರ ಜಿಲ್ಲೆಗೆ ಬಂದರೆ 20 ವರ್ಷ ಕಟ್ಟಾಡುವಂತ ನೀವು ನಿಖಿಲಣ್ಣ ನೀವೇನಪ್ಪ ಅದು ಒಪ್ಕೋಬೇಕು. ನೀವು ನಾನು ಒಪ್ಕೋತೀನಿ. ಆದ್ರೆ ಬಿಡದಿ ಒಳಗೆ ಜಾಗವನ್ನ ಒಂದ್ಸಾರಿ ಏರ್ಪೋರ್ಟ್ ಮಾಡ್ಬೇಕು ಅಂತ ಹೇಳಿ ಜನಗಳಿಗೆಲ್ಲ ದಂಗೆ ಎಬ್ಬರ್ಸಿದ್ರಿ. ಅದೇನ್ ಕಣ್ಣು ಮುಚ್ಚು ಮರೆ ಆಗೋಯ್ತು, ಹಾಳಾಗೋಯ್ತು, ಅದು ಬಿಟ್ಟಾಕಿ ತಿರ್ಗಾ ಮತ್ತೆ ಜಮೀನುಗಳು ರೈತರುಗಳ ನೀವು ರೈತರ ಮಕ್ಕಳ ಆದ ಬೇಡ. ರೈತರು ಭೂಮಿನ ಅಕ್ವೈರ್ ಅನ್ನುವಂತ ವಿಷಯ ನಿಮ್ಮ ಎದೆ ರಕ್ತದಲ್ಲಿ ಬರಬಾರ್ದು. ನಾವು ರೈತರ ಮಕ್ಕಳಲ್ಲ. ಈ ರಾಜ್ಯದಲ್ಲಿ ನೀವು ನಿಮ್ಮ ತಾತ ನಿಮ್ಮಪ್ಪನೇ ರೈತರ ಮಕ್ಕಳಿಗೆ ತ್ಯಾಗ ಮಾಡೋರು. ಹಂಗಿದ್ದ ಮೇಲೆ ರೈತರ ಮಕ್ಕಳ ವಿಚಾರದಲ್ಲಿ ಬಿಡದಿ ಒಳಗೆ ಮೂರ್ತ ಪೂಜೆ ಮಾಡುವವರು ಯಾರು? ಅದು ನಮ್ಮ ಮಹಾನ್ ಭಾವ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ನಮ್ಮ ದೇವೇಗೌಡರ ಮಗ ಮಾಡಿದ್ದಂತ ಕಾರ್ಯಕ್ರಮವನ್ನ ಚಾಲ್ತಿಗೆ ತಂದು ಸುಂದರವಾಗಿ ಅದಕ್ಕೆ ರೂಪುರೇಷೆ ಕೊಟ್ಟು ರೈತರು ಮುಂದುವರ್ಸೋಣ ನಾನು ಸರ್ಕಾರ ಅದೇ ಅಂತೇಳಿ ಹೊಲ್ಟರ ಮೇಲೆ ನೀವು ಹೆಂಗೋ ನಾನು ಮಾಡಿದ ಕೆಲಸಕ್ಕೆ ಡಿ ಕೆ ಶಿವಕುಮಾರ್ ಕೊಡ್ತಾವನೆ ಇದಕ್ಕೆ ಜೀವನ ಅಂತೇಳಿ ನೀನು ನಿಮ್ಮಪ್ಪ ನಿಮ್ ತಾತ ಮೊನ್ನೆ ದೇವೇಗೌಡರು ಮಾಜಿ ಪ್ರಧಾನಮಂತ್ರಿ ಅವರು ಡಿ ಕೆ ಶಿವಕುಮಾರ್ನ ಕರೆದು ಬೆನ್ ತಟ್ಟಬೇಕಾಗಿತ್ತು. ಆದ್ರೂ ತಟ್ಟಿಲ್ಲ. ಯಾತಕ್ಕೆ ತರ್ತಾರ ಗೊತ್ತಾ? ಅದ್ರೊಳಗೆ ಈ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಭಾರಿ ಬೃಹತ್ಕಾರವಾದಂತ ರೈತರಿಗೆ ಹಣವನ್ನ ಕೊಡ್ತಾವ್ರೆ. ಅವ್ರು ಕೇಳ್ದಂಗೆ ಕುಣಿತಾವ್ರೆ. ಆದ್ರೆ ನಿಮ್ಗೆ ಒಚ್ಚವರಿಗೆ ಬಂದಿರೋದೇನು ಗೊತ್ತಾ? ಅದೇ ಯಾವುದೋ ಒಂದು ವಿಚಾರ ಸಂತಿಂಗ್ ವಿಚಾರಕ್ಕೋ ಏನೋ ಅದನ್ನ ಸರಿಪಡಿಸ್ಕೊಡ್ಲಿಲ್ಲ ಡಿ ಕೆ ಶಿವಕುಮಾರ್ ಅಂತ ಹೇಳಿ ನೋವು ಪಟ್ಕೊಂಡಿರ್ಬೇಕು ಅಂತ ನನ್ನ ಅನಿಸಿಕೆ ಮಾತ್ರ ಅಷ್ಟೇ. ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ನೀವು ನಾವು ಮಾಡಿದ ಪೂಜೆನ ಡಿ ಕೆ ಶಿವಕುಮಾರ್ ಮಾಡ್ತಾವ್ರೆ. ಇವು ಮುಂದರಿಗೆ ಬಾಪಾ ಶಿವಕುಮಾರ್ ಆ ರೈತರಿಗೆ ಕರ್ಗಿರಿ ಹಿಂಗೆಲ್ಲ ಹಿಂಗ್ ಮಾಡು ಅಂತ ಹೇಳಿ ನಮ್ಮ ತಾತ ದೇವೇಗೌಡರವರ ಪ್ರಧಾನಮಂತ್ರಿ ಅವರು ಅವರೇ ಕರೆದು ಹೇಳ್ಬೋದು. ಆದ್ರೆ ನಿಮ್ಗೆ ಏನ್ ಆಗೋದು ನೋವು, ಅದರಿಂದ ಹೊಟ್ಟೆ ಊರಿಗೆ ಏನ್ ಬಂದೋದು, ಏನ್ ದುಃಖ ಬಂದೋದು, ನಿಮ್ಗೆ ಏನ್ ಲಾಸ್ ಆಯ್ತಾಗೋ ಅದ್ ನಮಗ್ ಗೊತ್ತಿಲ್ಲ. ಆದ್ರೆ ಇನ್ನೊಂದು ಮುಖ್ಯವಾದ ಪ್ರಶ್ನೆ, ಊರು ಮುಂಚೆ ಅರ್ಜಿ ಯಾತಕ್ಕೆ ಕೊಟ್ಟಪ್ಪ ನಿಕ್ಕಿನ ನೀವು? ನಮ್ಗೆ ಆ ಭೂಮಿಗೆ ದುಡ್ಡು ಬರ್ಬೇಕು, ಈ ಭೂಮಿ ಬರ್ಬೇಕು, ಅರ್ಜಿ ಯಾತಕ್ಕೆ ಕೊಟ್ರಿ? ನೀವು ಕೊಡಬಾರ್ದಾಗಿತ್ತು. ನೀವು ನಿಜವಾದ ರೈತರ ಮಕ್ಕಳು ಆಗಿದ್ರೆ ಅರ್ಜಿ ಕೊಡಬಾರ್ದಾಗಿತ್ತು. ಅರ್ಜಿನ ಕೊಟ್ಬಿಟ್ಟು ಯಾರು ತಂದಕ್ಕೆ ಕುಸ್ತಿ ಮಾಡಿಸ್ಬೇಕು, ಜನಕ್ಕೆ ನಮ್ಗೆ ಹೇಳಿ ಮಾಡ್ಬೇಕು ಅಂತ ಮಾಡ್ತಾ ಇದೀಯಪ್ಪ ನಿಖಿಲಣ್ಣ. ಕುಮಾರಣ್ಣ ದಯವಿಟ್ಟು ಬೇಡ, ನೀವ್ ಮಾಡಿರೋ ಕೆಲಸ ಎಲ್ಲ ಸರಿಯಾಗಿ ಅವರು ಮಾಡ್ತಾವ್ರೆ. ಇದಕ್ಕೆ ಪ್ರಚೋದನೆಗಳು ಬಿಡ್ಬೇಕು. ಕಾರ್ಯಕರ್ತರಿಗೆ ಚುಮ್ಮಿಕ್ಕಿ ಅವ್ರಿಗೆ ರೋಷ ವೇಷಕ್ಕೆ ತಂದು ಬಿಡೋದ್ ಬೇಡ. ಅಭಿವೃದ್ಧಿ ಮಾತಾಡಿ ಡಿ ಕೆ ಶಿವಕುಮಾರ್ ಸಾಹೇಬ್ರು ಮಾಡಿ ನೀನು ಅದಕ್ಕೆ ಒಪ್ಕೋಬೇಕು. ಪೂಜೆ ಮಾಡಿದ್ದೆ ನೀನು, ಬೀಜ ಬಿತ್ತಿದ್ದೆ ನೀನು, ರೈತರ ಮಕ್ಕಳಿಗೆ ರೈತರ ಭೂಮಿನ ಎಕ್ಕುಡಿಸ್ಬೇಕು ಅಂತ ಬಂದಿರಲಿಲ್ಲ ಡಿ ಕೆ ಶಿವಕುಮಾರ್. ಪೂಜೆ ಮಾಡಿದ್ದೆ ನೀನು, ಬೆಂಕಿ ಇಕ್ತಾರೆ ನೀನು. ನಿಮ್ ಕೈ ಮುಗಿದಿರ ಅವ್ರು ಏನೋ ಅನುಸರಿಸಿ ರೈತರಿಗೆ ತ್ಯಾಗ ಮಾಡ್ತಾವ್ರೆ. ಪ್ರಾಮಾಣಿಕವಾಗಿ ಅಂತ ಇದೀನಿ. ಬಹಳ ಅನ್ಯಾಯ ಆದ ನಿಮ್ದು. ಈ ಅನ್ಯಾಯ ಮಾತ್ರ ನಿಲ್ಲಿಸ್ಬೇಕು. ಬಿಡದಿ ಜನ ನೀವು ಅರ್ಥ ಮಾಡ್ಕೋಬೇಕು. ಅಣ್ಣ ತಮ್ಮದವ್ರು ಅರ್ಥ ಮಾಡ್ಕೋಬೇಕು. ಬೆಂಕಿ ಇಕ್ಕಿದ್ದಾರ ಮದ್ದು